ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಲ್ಕಿಯಲ್ಲಿ ರೈತರ ಆಕ್ರೋಶ. ಜಿಸ್ಕಾಂ ಜೆಇ ಮೇಲೆ ಹಲ್ಲೆ, ಗಂಭೀರ ಆರೋಪ ಕೇಳಿ ಬಂದಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣಗಾಪುರ ಎಂಬ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ರೈತರು ಕಂಗಾಲು. ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳ ವಿರುದ್ಧ ಶನಿವಾರ ಬೆಳಗ್ಗೆ ತಾಲೂಕಿನ ಕೆಬಿ ಕಚೇರಿ ಎದುರುಗಡೆ ಹಲವಾರು ರೈತರು ಸ್ವಲ್ಪ ಸಮಯ ಪ್ರತಿಭಟನೆ ಮಾಡಿದರು. ಕೆಬಿ ಜೆಇ ನಾಗೇಶ್ ವಿರುದ್ಧ ಹಣವನ್ನು ಪಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಹಣವನ್ನು ಪಡೆದರೂ ಕೂಡ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀಡ್ತಿಲ್ಲ. ಇದರಿಂದ ರೊಚ್ಚಿಗೆ ಹೋದ ರೈತರು ನಾಗೇಶ್ ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ರೈತರಿಗೆ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಮತ್ತು ಅಗೌರವದಿಂದ ಹೀಯಾಳಿಸಿದ್ದಕ್ಕೆ ರೈತರು ರೊಚ್ಚಿಗೆದ್ದು ಈ ಘಟನೆ ನಡೆದಿರುತ್ತದೆ. ರೈತರು ಭೂಮಿ ತಾಯಿಗೆ ಬೀಜ ಗೊಬ್ಬರ ಹಾಕಿ ಉಳಿಮೆ ಮಾಡಿರ್ತಾರೆ. ಮೇಲಿನ ಮಳೆರಾಯನನ್ನು ಕೈ ಕೊಟ್ಟಿರ್ತಾನೆ. ಅದರ ಮಧ್ಯೆ ಸಿಲುಕಿರುವ ರೈತರು ಕೆಬಿ ಅಧಿಕಾರಿಗಳಿಂದ ನೊಂದು ಹೋಗಿರ್ತಾರೆ. ಮಳೆ ಇಲ್ಲದ ಕಂಗಾಲಾದ ರೈತರು, ವಿದ್ಯುತ್ ನೀಡದ ಅಧಿಕಾರಿಗಳು. ಇದರ ಮಧ್ಯೆ ರೈತರು ಮಾಡಬೇಕಾದ ಕೆಲಸವೇನು? ಒಂದೇ ಒಂದು, ಅದು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲಸ. ರೈತ ಇಲ್ಲದ ಇಡೀ ಜಗತ್ತೇ ಇಲ್ಲ. ಆದರೆ ರೈತರಿಗೆ ಗೌರವದಿಂದ ನೋಡ್ಕೊಳ್ಳಿ. ಸರಿಯಾಗಿ ಸಮಯಕ್ಕೆ ರೈತರಿಗೆ ವಿದ್ಯುತ್ತನ್ನು ಪೂರೈಸಿ, ರೈತರು ಬೆಳೆದಿರೋ ಆಹಾರದಿಂದ ತಾವುಗಳು ಜೀವನವನ್ನು ಜೀವಿಸಿ, ರೈತರು ತನ್ನ ಹೊಲದಲ್ಲಿ ದವಸ ಧಾನ್ಯ ಬೆಳೆಸದೇ ಇದ್ದಲ್ಲಿ ಯಾವ ಆಹಾರವನ್ನು ಸೇವಿಸಿ ಬದುಕ್ತೀರಾ? ಎಷ್ಟು ಹಣವಿದ್ರೇನು ತಿನ್ನೋದಕ್ಕೆ ಬರುತ್ತಾ? ಇದನ್ನೆಲ್ಲ ಮನಗಂಡು ರೈತರಿಗೆ ಮೊದಲನೆಯ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರರೆಂದು ಹೇಳುವುದಕ್ಕೆ ಯಾವುದೇ ಭಯವಿಲ್ಲ. ರೈತರಿಗೆ ನಾವು ದೇವರೆಂದು ಪೂಜಿಸಿದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳಿಗೆ ಹೊಟ್ಟೆ ತುಂಬ ಅನ್ನ ಸಿಗೋದು ಗ್ಯಾರಂಟಿ. ನಮ್ಮ ರೈತರು. ಜೈ ಜವಾನ್ ಜೈ ಕಿಸಾನ್. ವರದಿ ಸತೀಶ್ ಕುಮಾರ್ ಕಲಾಬೀದರ್. ನೀರಿಲ್ಲಪ್ಪ 15 ನಿಮಿಷ ಕೊಡಂದ್ರೆ 7 ತಾಸು ಪಟ್ಟಿದ್ದು ಅಂತ ಹೇಳಿ ಕೊಡ್ಲತ್ತಾರ. 15 ನಿಮಿಷ ಅನ್ಕೊಂಡು ನೀರಿನ ಸಲಕ ಪಟ್ಟಿಲ್ಲ ಅವರು. ಎಲ್ಲ ಕೆಟ್ಟು ನೀರಿಲ್ಲ ಸರ್, ಹೆಂಗ್ ಮಾಡ್ಬೇಕು? ಬರೀ ಆ ಮಕ್ಕಳ ಬಗಲ ಅದೇ ರಾತ್ರಿ ಹಾವು ಕಟ್ಟಿದ್ರೆ ಮನ್ಸಿ ಮನೆ ಮಾಡ್ತೀರಿ. ರೈತರು ಏನು ಜೀವ ಇಲ್ಲ. ರಾತ್ರಿ 5 ಬಂತು 9 ಹೋಯ್ತು. 10 ಹೋಯ್ತು 10 ಬಗ್ಗೆ ಬಂತು. ಈ ಕಡೆ ಕೈ ಹಾವು ಕಟ್ಟಿದೆ. ಹಾ ಮಾಡಿ ಅದನ್ನ ರೊಕ್ಕ ಬಾಕಿ 10 ಬಡ್ಡಿ ರೊಕ್ಕ
ಹೊಡಿತಾನೆ ಅವ್ನು ಕೈ ಮುಟ್ಟಲ್ಲ ಅಂತ ಹೊಡೆದ ಮಾಡೋದು ನಾದನದು ಲಂಚ ತಗೊಳ್ತಾನೆ ಬಿಸಿ ಬೂಸ್ ಹೋಯ್ತು ಏನ್ರಿ ಏನ್ ಬಿ ಆಯ್ಕೆ ಹಂಗಾಗಿ ಹಿಂಗೈತೆ ರೊಕ್ಕ ತೊಗೊಂಡು ಹೋಗಿ ಬರೋ ಬಾರದವ್ರ ಬರ್ ತೊಗೊಂಡು ನಮ್ಮ ಕಾಕಂಬಲ್ಲಿ ನಾವು ಬೀಜ ಮಾಡಿ ಹಾಕ ಕೊಟ್ಟಾನ್ರಿ ಅವ ಇಂಥ ಇವ ಜೈನಾಗಿ ಅಬ್ನಿ ಏನಂತೀರಿ ಇವನಿಗೆ ಹಿಂಗೆ ಮಾಡೋದು ತರಿಕಾದ ನಾವು ಹೇಳಿ ಮತ್ತೆ ನಮ್ಗೆ ಬರಬೇಡಿ ಅಂತ ಇವತ್ತು ಬಂದು ಹೋಗೋ ಅಂತ ಹೇಳಿ ಅವ ಏನಂದ್ರು ಮತ್ತೆ ನಾವು ಕೀಲಿ ಹಾಕ್ತಾರೆ ಬರ್ರಿ ನೋಡ ದಮ್ಮಿದ್ರೆ ಅವ ನಾವು ಹಿಂಗೆ ಮಕ್ಕಳಿಗೆ ನಮ್ಮ ದನಕ್ಕೆ ನೀರು ಕುಡಿಯೋದ್ರ ಬಿಡಿ ಅಂತ ನಮ್ಮ ಹೆಂಗೆ ಇವ್ರು ನೋಡಿ ಇವ್ರು ಹಾಲತ್ ನೋಡಿ ಇವ್ರು ಮಾಡಾಕತ್ತೋದ್ರಿ ಇವ್ರು ನೋಡಿ ಇವ್ರು ಹಾಲು ಇಂಥ ಮಾಡಾಕತ್ತವ ನೀವು ಡ್ಯೂಟಿ ಬ್ಲಾಕ್ ಪ್ರಕಾರ ಹಂಡ್ರೆ ಮಕ್ಕಳು ಮಂದಿ ಬೀಜ ಮಾರಾಕ ಕೊಟ್ಟೆ ನಾವು ಅರ್ಥ ಮಾಡ್ಕೊಡ್ತೀರಾ ಹೊರ ಒಂದು ಒಂದು ಆಫೀಸರ್ ಇದ್ದಾಳೆ ನಮ್ಮನ್ನ ಮಾಡ್ತೀವಿ ನಮ್ದೇನಿಲ್ಲ ನಾವು ಒಕ್ಕಲಿಗೆ ನೆನ್ಪಿ ಹೇಳ್ತೀನಿ ನಾವು ಹಲವಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಯಾರ ರೈತರು ಫೋನ್ ಎತ್ತುತ್ತಾ ಇಲ್ಲ ಕೆಲಸ ಸ್ಪಂದನೆ ಕೊಡ್ತಾ ಇಲ್ಲ ರೈತರಂತೂ ಸಮಸ್ಯೆ ಇದೆ ಮ್ಯಾಲಿನ ಬಿಸಿಲಿದೆ ಮಳೆ ಇಲ್ಲ ಬೆಳೆ ಇಲ್ಲ ನಾವು ಕಂಗಾಲಾಗಿ ಎಲ್ಲ ನೂರಾರು ರೈತರು ಬಂದಿದ್ದೀವಿ AW ಅವ್ರಿಗೆ ಹೇಳಿದ ಇವಾಗ JE ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ ಯಾರ್ದು ಫೋನ್ ಎತ್ತಾ ಇಲ್ಲ ವರ್ಷಗಟ್ಟಲೆ ನಮಗೆ ಸತಾಸ್ತಾ ಇದ್ದಾರೆ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲಕ್ಕೆ ಕರೆಸಿದೆವು ಅಲ್ಲೇ ಸಾಂತ್ವನ ಮಾಡಿ ಅದು ಎಲ್ಲ ಬಗೆಹರಿದೆವು ಅದಾದ ನಂತರ ಅದೇ ಚಾಳಿ ಮುಂದುವರಿಸ್ಯಾರ ನಾವು ಆಕ್ರೋಶಗೊಂಡು ಎಲ್ಲ ರೈತರು ಬಂದು AW ಅವ್ರಿಗೆ JE ಅವ್ರಿಗೆ ಲೈನ್ ಮ್ಯಾನ್ ಕೆಲಸ ಮಾಡತ್ತಾನ AW ಮಾಡತ್ತಾನ ಇವಾಗ JE ಮತ್ತು ಏನು ಕೊಡ್ತಾ ಇಲ್ಲ ಅದಕ್ಕೆ ನಾವು ಬಗೆಹರಿಸಿದ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು AW ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಟ್ಬಿಟ್ರಿ ಅಂತ ಸರ್ಕಾರಿ ಹೆಸರು ಮೇಲೆ ಪ್ರಮಾಣ ವಚನ ತೊಗೊಂಡು ಅಧಿಕಾರ ಗಿಟ್ಟಿಸಿರಿ ರೈತರಿಗೆ ಪದೇ ಕೊಡ್ತಾ ಹೋಗ್ಬೇಡ್ರಿ ಅಂತ ನಾನು CM ಸಿದ್ದರಾಮಯ್ಯವ್ರಿಗೆ ನಾನು ಡೋಣಗಾಪುರ ಕಡೆಯಿಂದ ಮನವಿ ಮಾಡ್ಕೋತೀವಿ ಮತ್ತು ನಮ್ಮದು ಶಾಸಕರು ಮಂತ್ರಿ ಈಶ್ವರ್ ಖಂಡ್ರೆ ಅವ್ರ ಅವ್ರಿಗೆ ಭೀ ಮನವಿ ಮಾಡ್ಕೋತೀವಿ ಏನದ ನಮ್ಮದು ಬಗೆಹರಿಸಿದ ರೈತರು ಅಂತ ಡೋಣಗಾಪುರ ಗ್ರಾಮಸ್ಥರ ಕಡೆಯಿಂದ ನಾನು ಮನವಿ ಮಾಡ್ಕೋತೀನಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.